ಆತ್ಮೀಯರೇ, ಬೆಳಗಾವಿಯ ಬಗ್ಗೆ ನನಗೆ ಬಹಳ ಗೌರವ, ಆತ್ಮೀಯತೆ, ಪ್ರೀತಿ. ಮಾಧ್ಯಮದವರ ಬಗ್ಗೆನೂ ನನಗೆ ಅಷ್ಟೇ ಗೌರವ, ಪ್ರೀತಿ. ನಾವು 26ನೇ ತಾರೀಕು ಸಮಗ್ರ ರಾಜ್ಯದ ಬೇಡಿಕೆಗಳನ್ನು ಮಂಡಿಸಿ ಒಂದು ವಿನೂತನ ಚಳುವಳಿ ರಾಜ್ಯಾದ್ಯಂತ ಸುಮಾರು ಕೋಟಿ ಕೋಟಿ ಈಡ್ಗಾಯಿ ಹೊಡೆಯುವ ಚಳುವಳಿ. ಎಲ್ಲಿ ಅಂದ್ರಲ್ಲಿ ಈಡ್ಗಾಯಿ ಹೊಡಿಬೋದು. ಒಂದು ಸ್ಥಳ ಅಂತೇನಿಲ್ಲ. ಮನೇಲಿ ಬೇಕಾದರೂ ಅಡುಗೆ ಮಾಡ್ತಾರೆ ಹೊಡಿಬೋದು, ದೇವಸ್ಥಾನದಲ್ಲಿ ಹೊಡಿಬೋದು, ಮಸೀದಿಲಿ ಹೊಡಿಬೋದು, ರಸ್ತೆಯಲ್ಲಿ ಹೊಡಿಬೋದು, ಎಲ್ಲಿ ಅಂದ್ರಲ್ಲಿ ಹೊಡಿಬೋದು. ಕಾಯಿ ತಗೊಳ್ಳೋದು, ಕನ್ನಡಿಗರ ಬೇಡಿಕೆ ಈಡೇರಲಿ, ಕಾಯಿ ಹೊಡೆಯೋದು. ಅದನ್ನು ರಸ್ತೆಗೆ ಎಸೆದ್ಬೇಕಾಗಿಲ್ಲ, ತಾವೇ ಅದನ್ನು ಕೈಲಿ ತಗೊಳ್ಬೇಕು, ಯಾರಿಗಾರು ಕೊಡ್ತಕ್ಕಂಥದ್ದು. ಇದು ವಿನೂತನ ಚಳವಳಿ. ಈ ವಿನೂತ್ ಚಳವಳಿಯಲ್ಲಿ ಬೆಳಗಾವಿಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಮೊದಲನೇ ಸ್ಥಾನ ಚಳವಳಿಯಲ್ಲಿ ಮಾಡಿದ್ದೇವೆ. ನಾವು ಬಹಳ ಗಂಭೀರವಾಗಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಿಷೇಧ ಆಗಲೇಬೇಕು. ಬರೀ ಬುರುಡೆ ಹೊಡೆಯೋದು ಬೇಡ. ಬೊಮ್ಮಾಯಿ ಹಿಂದೆ ಮಂತ್ರಿ ಆಗಿದ್ದಾಗ, ಯಡಿಯೂರಪ್ಪ ಮಂತ್ರಿ ಆಗಿದ್ದಾಗ, ಸಿದ್ದರಾಮಯ್ಯನವರು ಹಿಂದೆ ಮಂತ್ರಿ ಆಗಿದ್ದಾಗ ಎಲ್ಲರೂ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ನಿಷೇಧ ಮಾಡ್ತೀವಿ ಅಂತ ಹೇಳಿದರು. ಯಾರೂ ನಿಷೇಧ ಮಾಡಲಿಲ್ಲ. ಮತ್ತು ಈ ಜಿಲ್ಲೆಯ ರಾಜಕಾರಣಿಗಳಿಗೂ ನಿಷೇಧ ಮಾಡುವ ಮನಸ್ಸು ಅವರಿಗೆ ಇಲ್ಲ. ನಿಷೇಧ ಮಾಡದೇ ಇದ್ದರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಕರ್ನಾಟಕದ ಗಂಡು ಮೆಟ್ಟಿದ ನೆಲ ಬೆಳಗಾವಿಯಲ್ಲಿ ಯಾಕೆ ಬೇಕು? ಮಹಾರಾಷ್ಟ್ರದಲ್ಲಿ ಹೋಗ್ಲಿ, ಅವರು ಏನು ಬೇಕಾದರೂ ಮಾಡ್ಕೊಳ್ಳಿ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂತೇಳಿ ದಾಂಧಲೆ ಮಾಡೋದಕ್ಕೆ, ಕರಾಳ ದಿನಾಚರಣೆ ಮಾಡೋದಕ್ಕೆ, ಗಲಾಟೆ ಮಾಡೋದಕ್ಕೆ, ಕನ್ನಡಿಗರನ್ನ ಇಲ್ಲಿ ತೊಂದರೆ ಕೊಡೋದಕ್ಕೆ ಬೇಕಾಗಿಲ್ಲ. MES ಹೋಗಲೇಬೇಕು. ಅದು ನಮ್ಮ 26ನೇ ಚಳವಳಿಯಲ್ಲಿ ಮೊದಲನೇ ಸ್ಥಾನವನ್ನು ಕೊಟ್ಟಿದ್ದೇವೆ. ಬೆಳಗಾವಿ ಅಭಿವೃದ್ಧಿ, ಬೆಳಗಾವಿ ಬೆಳವಣಿಗೆ, ಸುವರ್ಣ ಸೌಧ ಇದು ಯಾತಕ್ಕಾಗಿ ಕಟ್ಟಿದಿರಿ? ಕಾರಣ ಏನು? ಸುವರ್ಣಸೌಧದಲ್ಲಿ ಯಾವ ಮಂತ್ರಿ ಎಷ್ಟು ದಿವಸ ಕೂತಿದ್ದಾರೆ, ಎಷ್ಟು ದಿವಸ ಕೆಲಸ ಮಾಡಿದ್ದಾರೆ, ಯಾವ ಮಂತ್ರಿಗಳು ಬಂದಿದ್ದಾರೆ ಇಲ್ಲಿ? ಸುಮ್ಮನೆ ಅವರು ಚಳಿಗಾಲದ ಅಧಿವೇಶನ ಅಂತ ನಡೆಸಿ ಎಲ್ಲರೂ ಬಿಸಿ ಬಿಸಿಯಾಗಿ ಮಾತಾಡ್ಕೊಂಡು ಹೊರಟೋಗ್ತಾರೆ. ಚಳಿಗಾಲದ ಅಧಿವೇಶನದಲ್ಲಿ ನೀವು ಗಂಭೀರವಾಗಿ ಉತ್ತರ ಕರ್ನಾಟಕದ್ದೇನು ಮಾತಾಡಿದ್ರಿ, ಗಡಿಭಾಗದ್ದೇನು ಮಾತಾಡಿದ್ರಿ, ಹೈದರಾಬಾದ್ ಕರ್ನಾಟಕದ್ದೇನು ಮಾತಾಡಿದ್ರಿ? ಏನೂ ಮಾತಾಡಲಿಲ್ಲ. ಸುಮ್ಮನೆ ಗಲಾಟೆ ಆಯಿತು. ಆ ರವಿ ಗಲಾಟೆ ಆಯಿತು, ಅದೇ ದೊಡ್ಡದಾಯಿತು, ಹೋದ್ರಿ. ಮೊದಲಿಂದ ಹಿಂಗೆ ಆಗ್ತಾ ಇದೆ. ಇಲ್ಲಿ ಏನಾದರೂ ನಿಮಗೆ ಸರ್ಕಾರಕ್ಕೆ ಪ್ರಾಮಾಣಿಕತೆ ಇದ್ರೆ ಸುವರ್ಣಸೌಧವನ್ನು ಅದ್ಭುತವಾಗಿ ನಡೆಸಿ. ನಿಮಗೆ ಇಲ್ಲೇ ಇರೋಕ್ಕಾಗೋದಿಲ್ಲ ಅಂತಂದ್ರೆ ಬೆಳಿಗ್ಗೆ 10 ಗಂಟೆಗೆ ಹೆಲಿಕಾಪ್ಟರ್ ಬಿಡಿ, 1 ಗಂಟೆ ಬರ್ತೀರಿ, ಸಂಜೆ 5 ಗಂಟೆಗೆ ಹೋಗಿ. ಪ್ರತಿ ವಾರಕ್ಕೆ ಕನಿಷ್ಠ ಇಬ್ಬಿಬ್ಬರು ಮಂತ್ರಿಗಳು ಸುವರ್ಣಸೌಧಕ್ಕೆ ಬಂದು ಕೂತ್ಕೊಳ್ಳಿ.
ಚೀಫ್ ಸೆಕ್ರೆಟರಿ ಬರಲಿ, ಸೆಕ್ರೆಟರಿಗಳು ಬರಲಿ, ಅದು ವರ್ಷಕ್ಕೊಂದು ಅಧಿವೇಶನದಲ್ಲಿ ಮಾಡ್ತಕ್ಕಂಥದ್ದಲ್ಲ. ಮಹದಾಯಿ, ಕಳಸಾ ಬಂಡೂರಿ ಇದ್ರ ಬಗ್ಗೆ ಬರೀ ಮಾತು ಮಾತು ಮಾತು, ಯಾರು ಮಾಡಲಿಲ್ಲ. ಹೋರಾಟ ಅನಿವಾರ್ಯ, ಹೋರಾಟ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಆದರೂ ನೀವು ಶಾಸನಸಭೆಯಲ್ಲಿ ಮಾತನಾಡಲಿಲ್ಲ. ಮತ್ತು ಜಿಲ್ಲಾ ರಾಜಕಾರಣಿಗಳು ಅವರು ಸಂಪೂರ್ಣ ಮರಾಠಿ ಏಜೆಂಟರು, ಮರಾಠಿ ಗುಲಾಮರಾಗಿದ್ದಾರೆ. ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಎಲ್ಲರೂ ಮರಾಠಿ ಗುಲಾಮರಾಗಿದ್ದಾರೆ. ಮತ್ತು ಮಹಾರಾಷ್ಟ್ರ ಸರ್ಕಾರದಿಂದ ನಮ್ಮ ಗಡಿ ಭಾಗದ ಜನರಿಗೆ ಆಸೆ ಆಶೋತ್ತರಗಳನ್ನು ಹುಟ್ಟಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ನೋಡಿದಾಗ ಬೆಳಗಾವಿಯ ಬಗ್ಗೆ ಒಬ್ಬ ಕಾಯಂ ಮಂತ್ರಿ ಇಲ್ಲ, ಗಡಿನಾಡು ಮಂತ್ರಿ ಇಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ಯಾರು ನೋಡ್ಕೊಳ್ಬೇಕು, ಯಾರಿದ್ದಾರೆ, ಯಾರು ಹಿಂದೆ ಇದ್ದ ಅಧ್ಯಕ್ಷರು ಹೋದ ಮೇಲೆ ಅಧ್ಯಕ್ಷರೇ ಇಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಬೆಳಗಾವಿಯನ್ನ ಯಾರು ತೀವ್ರವಾಗಿ ಚಿಂತನೆ ಮಾಡ್ತಾ ಇಲ್ಲ. ಇದು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ. ನಾವಂತೂ 26ನೇ ತಾರೀಕು ಇಡೀ ರಾಜ್ಯದ ಉದ್ದಗಲಕ್ಕೂ ಈಡ್ಗಾಯಿ ಹೊಡೆಯುವ ಮೂಲಕ ಮೊದಲನೇ ಸ್ಥಾನ ಬೆಳಗಾವಿಯ ಬೇಡಿಕೆಗಳ ಬಗ್ಗೆ ಇಟ್ಟಿದ್ದೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಚಾಮರಾಜನಗರದಲ್ಲಿ ಮಂತ್ರಿಮಂಡಲ ಸಭೆಯನ್ನ ಮಾಡ್ತಾ ಇದ್ದಾರೆ. ಆಗಿರ್ಬೇಕೀಗ ಸುಮಾರು 12-1 ಗಂಟೆಗೆ ಶುರು ಮಾಡಿ ಇಡೀ ಚಾಮರಾಜನಗರ ಜಿಲ್ಲೆಗೆ ನಾನು ಏನೇನು ಮಾಡಬೇಕು ಅಂತ ಹೊರಟಿದ್ದಾರೆ. ಆ ರೀತಿ ಬೆಳಗಾವಿಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ನೀವು ಕೊಡಿ. ಇದುವರೆಗೂ ಬೆಳಗಾವಿಯ ಅಭಿವೃದ್ಧಿ ಬಗ್ಗೆ ಏನು ಮಾಡಿದ್ದೀರಿ? ಒಂದು ಶ್ವೇತಪತ್ರ ಸರ್ಕಾರ ಹೊರಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಹದೇಶ್ವರ ಬೆಟ್ಟದಲ್ಲಿ ಇವತ್ತು ಅವರು ಮಂತ್ರಿಮಂಡಲ ಸಭೆ ಚಾಮರಾಜನಗರದಲ್ಲ, ಬೆಟ್ಟದಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಚಾಮರಾಜನಗರಕ್ಕೆ ಹೋದರೆ ಅಧಿಕಾರ ಕಳ್ಕೊಳ್ತೀವಿ ಅಂತ ಹೇಳಿ ಒಂದು ಕೆಟ್ಟ ಭಾವನೆ ಬಂದ್ಬಿಟ್ಟಿದೆ. ಸಿದ್ದರಾಮಯ್ಯನವರು ಅನೇಕ ಬಾರಿ ಹೋಗಿದ್ದಾರೆ. ಆದರೆ ಈಗ ಮುಖ್ಯಮಂತ್ರಿ ನಾಯಕತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇರುವಾಗ ಈಗ ಅವರು ಬೆಟ್ಟದಲ್ಲಿ ಮಾಡಬಾರ್ದಾಗಿತ್ತು, ಚಾಮರಾಜನಗರದಲ್ಲೇ ಸಚಿವ ಸಂಪುಟ ಸಭೆಯನ್ನ ಮಾಡಬೇಕಾಗಿತ್ತು. ನಾನು ಮೂಢನಂಬಿಕೆಗೆ ಎಂದು ಬೆಲೆ ಕೊಡಲ್ಲ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಬೆಟ್ಟದಲ್ಲಿ ಮಾಡುವ ಮೂಲಕ ಮೂಢನಂಬಿಕೆಗೆ ಭಾರಿ ಬೆಲೆಯನ್ನ ಕೊಟ್ಟಿದ್ದಾರೆ. ಈ ದೃಷ್ಟಿಯಿಂದ ನಾನು ತಮಗೆ ಅತ್ಯಂತ ಗೌರವವಾಗಿ ಹೇಳ್ತಾ ಇದ್ದೀನಿ. ಭಾರಿ ಹೋರಾಟ ಬೆಳಗಾವಿಯ ಬಗ್ಗೆ, ಉತ್ತರ ಕರ್ನಾಟಕದ ಬಗ್ಗೆ, ಸಮಗ್ರ ಅಖಂಡ ಕರ್ನಾಟಕದ ಬಗ್ಗೆ, ಕನ್ನಡಿಗರಿಗೆ ಉದ್ಯೋಗ, ಪರಭಾಷೆಯವರ ದಾಳಿ ನಿರಂತರ, ಇದೆಲ್ಲ ಬೇಡಿಕೆಗಳನ್ನ ಇಟ್ಟು ನಾವು ಇವತ್ತು ಈ ಜಿಲ್ಲೆಯಲ್ಲೂ ಚಳವಳಿ ನಡೆಸಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ
ನಾವು ಮುತ್ತಿಗೆ ಆಗ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಯಾವುದು? ಅದೇ ಅದಕ್ಕೆ ಬರ್ತಾ ಇದ್ದೀನಿ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಗುದ್ಲಿ ಪೂಜೆ ಮಾಡಿದ್ದಾರೆ, ಭವನ ಕಟ್ತೀವಿ ಅಂತೇಳಿ. ಇದು ಸರ್ಕಾರಕ್ಕೆ ಸವಾಲ್. ಯಾವ ಕಾರಣಕ್ಕೂ ಭವನ ಕಟ್ಟಕೂಡದು. ಭವನ ಕಟ್ಟಿದ್ರೆ ಕ್ರಾಂತಿ ಆಗುತ್ತೆ, ಎಚ್ಚರ. ಭವನ ಕಟ್ಟಿದ್ರೆ MS ದವರೇನಾದ್ರು ಭವನ ಕಟ್ಟಿದ್ರೆ ಬೆಳಗಾವಿಯಲ್ಲೆಲ್ಲ ಇಡೀ ಕರ್ನಾಟಕದಲ್ಲಿ ಕ್ರಾಂತಿ ಆಗುತ್ತೆ, ಎಚ್ಚರ. ಯಾವುದೇ ಕಾರಣಕ್ಕೂ MS ದವರಲ್ಲಿ ಭವನ ಕಟ್ಟತಕ್ಕಂಥ ಪರಿಸ್ಥಿತಿಗೆ ಹೋಗಬಾರ್ದು. ಅವ್ರನ್ನ ಗಡಿಪಾರು ಮಾಡಬೇಕು. ಈಗ ಗಡಿಪಾರು ಮಾಡಲೇಬೇಕು ಸರ್ಕಾರ. ಯಾವ ಕಾರಣಕ್ಕೂ ಅವ್ರನ್ನ ಬಿಡಬಾರ್ದು, ಗಡಿಪಾರು ಮಾಡಲೇಬೇಕಾಗುತ್ತೆ. ಭವನಕ್ಕೆ ಅವಕಾಶ ಕೊಡಲೇಬಾರದು. ಈಗ ಮಹಾರಾಷ್ಟ್ರದವರು ಮಳೆಗಾಲದಲ್ಲಿ ಕೊಯ್ನಾ ಡ್ಯಾಮ್ ದಿಂದ ಕೆರೆ ನೀರು ಬಿಡ್ತಾರೆ, ಆದ್ರೆ ಬೇಸಿಗೆ ಕಾಲದಲ್ಲಿ ಸರ್ಕಾರ ಪತ್ರ ಬರೆದು ನೀರು ಬಿಡ್ತಿಲ್ಲ. ಯಾವ್ದು ಹೇಳಿ? ಕೊಯ್ನಾ ಡ್ಯಾಮ್ ನಿಂದ ಕೃಷ್ಣಾ ನದಿಗೆ ನೀರು ಬಿಡ್ತಾರೆ ಕೆರೆ ಮಳೆಗಾಲದಲ್ಲಿ. ಈಗ ಬೇಸಿಗೆ ಕಾಲದಲ್ಲಿ ನೀರಿದೆ, ನೀರು ಬೇಕಾಗಿದೆ ಬಿಡಿ ಅಂತ ಹೇಳಿ ಸರ್ಕಾರ ಪತ್ರ ಬರೆದ್ರು ನೀರು ಬಿಡ್ತಿಲ್ಲ ಮಹಾರಾಷ್ಟ್ರದವರು. ನೀರಿನ ವಿಚಾರ ಈಗ ಮಹಾರಾಷ್ಟ್ರದವರು ಮೊದಲಿಂದಲೂ ನಮ್ಮ ಮೇಲೆ ದೇಶನ ಮಾಡ್ತಾ ಇದ್ದಾರೆ. ಈಗ ಅವ್ರೇನು ತಿಳ್ಕೊಂಡಿದ್ದಾರೆ, ಕರ್ನಾಟಕ ಅಂದರೆ ಮಹಾರಾಷ್ಟ್ರದವ್ರಿಗೆ ಪಾಕಿಸ್ತಾನ ಅಂತ ತಿಳ್ಕೊಂಡಿರ್ಬೇಕು. ಅವರಿಗೆ ನಿಜವಲ್ಲ ಮಾನ ಮರ್ಯಾದೆ ಇಲ್ಲ. ಮಹಾರಾಷ್ಟ್ರದವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಅವರಿಗೆ ಇದೊಂದು ಬಿಟ್ಟರೆ, ಕರ್ನಾಟಕ ಒಂದು ಬಿಟ್ಟರೆ ಅವ್ರಿಗೆ ಏನಿಲ್ಲ. ಕರ್ನಾಟಕ ಏನು ಕಾರಣ ಏನು? ಇಲ್ಲಿ ಎಲ್ಲರೂ ಸಹಬಾಳ್ವೆಯಿಂದ ಬದುಕ್ತಾ ಇದ್ದಾರೆ, ಪ್ರೀತಿಯಿಂದಿದ್ದಾರೆ. ನೀವು ಮಹಾರಾಷ್ಟ್ರದವ್ರಿಗೆ ಕನ್ನಡಿಗರ ಮೇಲೆ ಏನು ನಿಮಗೆ ಕ್ರೋಧ? ಏನು ಮಾಡಿದ್ದಾರೆ? ನಮಗೆ ಬರಬೇಕಾಗಿದೆ. ಮೋಸ ಮಾಡಿದ್ದೀರಿ. ನಿಮಗೆ ಹೇಳೋದಾದ್ರೆ ಮಹಾಜನ್ ವರದಿಯ ಪ್ರಕಾರ ಸೊಲ್ಲಾಪುರ ಸೇರಲೇಬೇಕು. ನಮಗೆ ಸೊಲ್ಲಾಪುರ ಒಂದೇ ಅಲ್ಲ, ಅನೇಕ ಭಾಗಗಳು ನಮಗೆ ಸೇರಬೇಕಾಗಿದೆ. ಅದು ಆ ಕಾಲದಲ್ಲಿ VP ನಾಯಕ್ ಕಾಲದಲ್ಲಿ ಆದಂಥ ಮೋಸ, YB ಚವ್ಹಾಣ್ ಕಾಲದಲ್ಲಿ ಆದಂಥ ಮೋಸ. ಇವತ್ತು ಇವರು ಈ ಬಾಲಾ ಠಾಕ್ರೆ ಅವರ ಕಾಲದಿಂದ ಕನ್ನಡಿಗರ ಮೇಲೆ ನಿರಂತರ ದಾಳಿ. ನಮ್ಮ ರಾಜಕಾರಣಿಗಳು ಈ ಬಗ್ಗೆ ಏನೂ ಮಾತಾಡದೆ ಗಂಭೀರವಾಗಿ ಕೊಡ್ತಿದ್ದಾರೆ. ಇಲ್ಲೇ ಮಂತ್ರಿ ಇದ್ದಾರೆ, ಅವ್ರು ಹಿಂದೆ ಹೇಳಿದ್ರು ಮಹಾರಾಷ್ಟ್ರ ಕಡೆಗೆ ಕರ್ನಾಟಕದ ಭೂಮಿ ಬೆಳಗಾವಿ ಹೋಗೋದಾದ್ರೆ ನಾನು ಮೊದಲು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರು. ನಾವು ಈಗಲೇ ಹೋಗ್ಬಿಡಿ ಅಂತ ಹೇಳ್ದೋ. ಆಗ ಮುಂದೆ ಹೋಗ್ಬೇಡಿ, ಈಗಲೇ ಹೊರಟೋಗ್ಬಿಡಿ ಅಂತ ಹೇಳ್ದೋ. ಅವರ ಕಾಂಗ್ರೆಸ್ ಆಫೀಸ್ ಮುಂದೆ ಗಲಾಟೆನೂ ಮಾಡಿದ್ದೀವಿ ನಾವು. ಆಯ್ತಾ? ಇದು ಪರಿಸ್ಥಿತಿ. ಕನ್ನಡ ಪರ ಸಂಘಟನೆಗಳು ಇವತ್ತು ಜೀವ. ಬೆಳಗಾವಿಗೆ ಕನ್ನಡ ಪರ ಸಂಘಟನೆಗಳು ಜೀವ. ಮತ್ತು ಮಾಧ್ಯಮದವರು ಬಹಳ ಅದ್ಭುತವಾದಂಥ ಜೀವ ಬೆಳಗಾವಿಗೆ. ಬೆಳಗಾವಿಯ ಅಭಿವೃದ್ಧಿಗೆ, ಬೆಳಗಾವಿಯ ಸಮಗ್ರ ಬೇಡಿಕೆಗಳ ಬಗ್ಗೆ ನಾನಂತೂ ನಿರಂತರವಾಗಿ ಹೋರಾಟವನ್ನು ಮಾಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.